ಕುಂಬಕಲ್ ಕ್ಯಾಫೆಗೆ ಸ್ವಾಗತ ಸುಸ್ವಾಗತ. ಇವಾಗ ನಾವು ಹಾರೋಹಳ್ಳಿ ಹತ್ರ ಎಲ್ಲೋ ಒಳಗಡೆ ಒಂದು ಕ್ಯಾಫೆಗೆ ಬಂದಿದೀವಿ. ಏನಕ್ಕೆ ಈ ತರ ಹೆಸರು ಬಂತು ಅಂದ್ರೆ ಇಲ್ಲಿ ಕೊಂಬಿನ ಆಕಾರದಲ್ಲಿ ಒಂದು ಬಂಡೆ ಇತ್ತಂತೆ. ಸೊ ಆ ಹಳೆ ಹೆಸರನ್ನೇ ಈ ಕ್ಯಾಫೆಗೂ ಇಟ್ಟಿದ್ದಾರೆ. ನಂಗೆ ಈ ಜಾಗಕ್ಕೆ ಮೊದಲನೇ ಬಾರಿ ಬರ್ತಾ ಇರೋದು. ನನಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಎಷ್ಟೊಂದು ತುಂಬಾ ಚೆನ್ನಾಗಿರೋ ಆಂಟಿಕ್ ಪೀಸಸ್ ಬಾಗ್ಲ ಮೇಲೆ ಇರ್ಬೋದು, ಜಗ್ಲಿಯಲ್ಲಿ ಇರ್ಬೋದು, ಅಥವಾ ಲೈಟ್ಸ್ ಇರ್ಬೋದು. ಬನ್ನಿ ತೋರಿಸ್ತೀನಿ. ಬಂದ ತಕ್ಷಣ ನಂದಿ ಇದೆ. ಒಳಗಡೆ ಹೋದ್ರೆ ಇಲ್ಲಿ ತುಂಬಾ ಪ್ರೈವೇಟ್ ಸೆರೆಮನೀಸ್ ಮದುವೆಗೋಸ್ಕರ ಮಾಡ್ತಾರಲ್ಲ, ಅಲ್ಲಿಗೆ ಒಂದು ತುಂಬಾ ಚೆನ್ನಾಗಿರೋ ಜಾಗ ಅಲ್ಲಿದೆ. ಹಳ್ಳಿ ರೀತಿಲಿರೋ ರೂಮ್ಸ್ ಜಗ್ಲಿ ಜೊತೆಗೆ. ಮೊದಲಿಗೆ ರಿಸೆಪ್ಷನ್ ತೋರಿಸ್ತೀನಿ ಬನ್ನಿ. ನಟರಾಜ. ಇದು ಕ್ಯಾಫೆ. ನಾನು ಹೇಳಿದ್ನಲ್ಲ ಆಂಟಿಕ್ ಪೀಸಸ್ ಅಂತ. ಇಲ್ಲಿ ನೋಡಿ ಎಷ್ಟು ವಿಧದ ಹಳೆ ಕ್ಯಾಮ್ರಾಗಳಿದೆ. ಈ ಚಿತ್ರಗಳೆಲ್ಲ, ಫೋಟೋಸ್ ಎಲ್ಲ ತಮಿಳ್ನಾಡು ಇಂದ. ಯಾರಿರ್ಬೋದು ಇವರು? ಜಯಲಲಿತಾ. ಸಿಎಂ ಆಗಕ್ ಮುಂಚೆ ತುಂಬಾ ಹಳೆ ಪೋರ್ಟ್ರೇಟ್ ಅವ್ರದ್ದು, ವೆನ್ ಶಿ ವಾಸ್ ಅನ್ ಆಕ್ಟರ್. ಇದು ಓಪನ್ ಲೈಬ್ರರಿ. ನನಗೆ ತುಂಬಾ ಇಷ್ಟ ಆಗೋ ಒಂದು ಟೇಬಲ್, ಕಾರೇಕುಡಿ ಅಂತ ಹೇಳ್ತಾರಲ್ಲ, ಅಲ್ಲಿಂದ ತಂದಿರೋದು. ಇದೆಲ್ಲ ನೀವು ನೋಡಿದೀರಾ? ಎಷ್ಟು ಚೆನ್ನಾಗಿದೆ ನೋಡಿ. ಹಿಂದಿನ ಕಾಲದಲ್ಲಿ ಈ ಚಿನ್ನ, ಹಣ ಎಲ್ಲ ಎಲ್ಲಿ ಇಡ್ತಾ ಇದ್ರು ಅನ್ಕೊಂಡ್ರಿ? ಈ ತರ ಲಾಕ್ಸ್. ಎಲ್ಲ ನೋಡಿದ್ರು ನನಗೆ ಎಷ್ಟು ಆಕರ್ಷಣೆ ಆಗ್ತದೆ ಅಂದ್ರೆ ತುಂಬಾ ಚೆನ್ನಾಗಿದೆ. ಫಾರ್ ಎಕ್ಸಾಂಪಲ್, ಇವಾಗ ನಾನಿಲ್ಲಿ ಕೈ ತೊಳ್ಕೊಳ್ಬೇಕು ಅಂದ್ರೆ ಸೂಯಿಂಗ್ ಮಷೀನ್ ಕಾಲಲ್ಲಿ ಹಿಂಗ್ ಮಾಡಿದ್ರೆ ನೀರು ಬರ್ತಾರೆ. ಬನ್ನಿ. ಇಲ್ಲಿ ಸೋಪ್ ಇಟ್ಟಿಲ್ಲ, ಆರ್ಗ್ಯಾನಿಕ್, ನಮ್ಮ ನ್ಯಾಚುರಲ್ ಪ್ರಾಡಕ್ಟ್. ಏನಿದು? ಕಡಲೆ ಹಿಟ್ಟು, ಬೇಸನ್ ಅಂತ ಹೇಳ್ತಾರ, ಅದರಲ್ಲಿ ಹ್ಯಾಂಡ್ ವಾಶ್. ಬನ್ನಿ ಒಳಗಡೆ. ಹಳೆ ಸ್ವಿಚ್ಗಳು. ಡು ನಾಟ್ ಟಚ್ ಅಂತ ಇದೆ. ಸೊ ನಾನು ಐ ಆಮ್ ನಾಟ್ ಗೋನಾ ಟಚ್ ಇಟ್. ಹಳ್ಳಿ ರೀತಿಯಲ್ಲಿರೋ ರೂಮ್ಸ್ಗಳು. ಒಂದ್ ರೂಮ್ ತೋರಿಸ್ತೀನಿ ಬನ್ನಿ. ಹಳ್ಳಿಗಳಿಗೆ ಹೋದ್ರೆ ಸಗಣಿ ಸಾರಿಸ್ತಾರೆ. ಸಗಣಿ ಸಾರಿಸಿ ರಂಗೋಲಿ ಹಾಕ್ತಾರೆ. ಇಲ್ಲಿ ಇರೋ ಹಸುಗಳೆಲ್ಲ ಹಳ್ಳಿಗಳಲ್ಲಿ ಹುಲ್ಲು ಅದನ್ನೆಲ್ಲ ತಿನ್ಕೊಂಡು ಅದ್ ಬರೋ ಸಗಣಿನೂ ಅಷ್ಟು ಕೆಟ್ಟ ಸ್ಮೆಲ್ ಎಲ್ಲ ಬರಲ್ಲ. ಅರ್ಧ ಕತ್ತಿ ಕಾಣಿಸ್ತಾ ಇದ್ಯಾ?